ಇವತ್ತು ಚಿನ್ನದ ಬೆಲೆ ಜನರ ಕೈಗೆ ಸಿಗುತ್ತಿಲ್ಲ. ಆದರೂ ಕೆಲವರು ಚಿನ್ನ ಖರೀದಿಸಲು ಪ್ರಾಮುಖ್ಯತೆ ನೀಡುತ್ತಾರೆ. ಸ್ವಲ್ಪ ಹಣ ಉಳಿಸಿ ಚಿನ್ನ ಖರೀದಿಸುವುದರಿಂದ ಭವಿಷ್ಯದಲ್ಲಿ ಭದ್ರತೆ ಸಿಗುತ್ತದೆ ಎಂದು ಭಾವಿಸುತ್ತಾರೆ. ಈಗ ಚಿನ್ನದ ಬೆಲೆ ಹೆಚ್ಚಾಗಿರೋದ್ರಿಂದ ಅದನ್ನ ಹೆಚ್ಚು ಖರೀದಿಸುವುದು ಉತ್ತಮ ಎಂದು ನಂಬಿದ್ದಾರೆ. ಕೆಲವರು ಹೂಡಿಕೆಗಾಗಿ ಚಿನ್ನ ಖರೀದಿಸುತ್ತಾರೆ. ಇದರಲ್ಲಿ ಎರಡು ವಿಧ ಇದೆ. ಒಂದು ಭೌತಿಕ ಚಿನ್ನ ಮತ್ತು ಡಿಜಿಟಲ್ ಚಿನ್ನ. ಫಿಸಿಕಲ್ ಗೋಲ್ಡ್ ವರ್ಸಸ್ ಡಿಜಿಟಲ್ ಗೋಲ್ಡ್ ಮಧ್ಯೆ ಯಾವುದು ಬೆಸ್ಟ್ ಎಂಬ ಪ್ರಶ್ನೆ ಸಹಜವಾಗಿಯೇ ಬರುತ್ತದೆ. ಭೌತಿಕ ಚಿನ್ನ ಅಂದ್ರೆ ನಮ್ಮ ಕೈಯಲ್ಲಿರುವ ಚಿನ್ನ, ಚಿನ್ನದ ಆಭರಣಗಳು, ಬಿಸ್ಕತ್ಗಳು ಇತ್ಯಾದಿ. ಭೌತಿಕ ಚಿನ್ನ ಅಲಂಕಾರ ಮತ್ತು ಭದ್ರತಾ ದೃಷ್ಟಿಯಿಂದ ಒಳ್ಳೆಯದು. ಅದನ್ನು ಒತ್ತೆ ಇಡುವ ಮೂಲಕ ನಮ್ಮ ಅಗತ್ಯಗಳಿಗಾಗಿ ಹಣವನ್ನು ಕೂಡ ತೆಗೆದುಕೊಳ್ಳಬಹುದು. ಆದ್ರೆ ಇದು ದುಬಾರಿ. ಹೆಚ್ಚುವರಿ ಉತ್ಪಾದನಾ ಶುಲ್ಕಗಳು, ಜಿಎಸ್ಟಿ, ವೇಸ್ಟೇಜ್ ಹಾಕಲಾಗುತ್ತದೆ. ಹಾಗೆಯೇ ಕಳ್ಳತನವಾಗುವ ಅಪಾಯವಿದೆ. ಮನೆಯಲ್ಲಿ ಚಿನ್ನವಿದ್ದರೆ ಕಳ್ಳರು ಅದನ್ನ ಕದಿಯುವ ಸಾಧ್ಯತೆ ಇದೆ. ಆದ್ರೆ ಡಿಜಿಟಲ್ ಚಿನ್ನಕ್ಕೆ ಅಂತಹ ಯಾವುದೇ ಸಮಸ್ಯೆಗಳಿಲ್ಲ. ಡಿಜಿಟಲ್ ಚಿನ್ನ ಹೂಡಿಕೆಗಾಗಿ ಒಳ್ಳೆಯದು. ಡಿಜಿಟಲ್ ಚಿನ್ನ ಸ್ವಲ್ಪ ಅಗ್ಗ, ಹೆಚ್ಚು ಸುರಕ್ಷಿತ. ಇದರ ಮೇಲೆ ಮೇಕಿಂಗ್ ಶುಲ್ಕ, ಸವಕಳಿ ಶುಲ್ಕ ಇರಲ್ಲ. ಕಳ್ಳತನದ ಅಪಾಯವೂ ಕೂಡ ಇರೋದಿಲ್ಲ. ಆದ್ರೆ ಈ ಚಿನ್ನ ನಮ್ಮ ಕೈಯಲ್ಲಿ ಇರಲ್ಲ. ಇದು ಡಿಜಿಟಲ್ ರೂಪದಲ್ಲಿ ಇರುತ್ತದೆ. ಅದರ ಮೌಲ್ಯ ಮಾತ್ರ ನಮಗೆ ಸಿಗುತ್ತದೆ. ಡಿಜಿಟಲ್ ಚಿನ್ನದಲ್ಲಿ ಎಷ್ಟೇ ಲಕ್ಷ ಹೂಡಿಕೆ ಮಾಡಿದರೂ ಆಭರಣದ ರೂಪದಲ್ಲಿ ಸಿಗಲ್ಲ. ಭವಿಷ್ಯದಲ್ಲಿ ಅಲಂಕಾರದ ಜೊತೆಗೆ ಭದ್ರತೆಯನ್ನ ಬಯಸಿದರೆ ಭೌತಿಕ ಚಿನ್ನವನ್ನ ಖರೀದಿಸುವುದು ಉತ್ತಮ. ನೀವು ಹೂಡಿಕೆ ಮಾತ್ರ ಹುಡುಕುತ್ತಿದ್ದರೆ ಡಿಜಿಟಲ್ ಚಿನ್ನ ಅತ್ಯುತ್ತಮ ಆಯ್ಕೆ. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ.